ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಗಂಟು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ದೀಪಾ ಅವರು ಚಿರುಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿರೋದ್ರಿಂದ ಚಿರು ಇನ್ನು ಮುಂದೆ ನನ್ನಿಂದ ದೂರ ಆಗ್ತಾರೆ ಅಂತ ತುಂಬಾನೇ ನೋವಲ್ಲಿ ಅಳ್ತಾ ಇರ್ತಾರೆ. ಚಿರು ಅವರು ಕೂಡ ಒಂದ್ ಕಡೆ ತುಂಬಾನೇ ದುಃಖದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ್ಲೇನೆ ನನಗೆ ಇಷ್ಟು ದುಃಖ ಆಗ್ತಾ ಇದೆ, ಇನ್ನು ಮುಂದೆ ಇವರು ನನ್ನ ಹತ್ರ ಪರ್ಮನೆಂಟ್ ಆಗಿ ದೂರ ಆದರೆ ನಾನು ಹೇಗಿರ್ಲಿ, ಇವ್ರನ್ನ ಬಿಟ್ಟು ಹೇಗಾದ್ರೂ ಇರ್ಲಿ ಅಂತ ತುಂಬಾನೇ ಸಂಕಟ ಪಡ್ತಾ ಇರ್ತಾರೆ. ಸೌಂದರ್ಯ ಚಿರುಗೆ ಇನ್ನೊಂದು ಮದುವೆ ಮಾಡ್ತಾ ಇರೋ ವಿಷಯ ದೀಪಾಗೆ ಗೊತ್ತಿದ್ರು ಕೂಡ ಅಸಹಾಯಕಳಾಗಿ ಸುಮ್ಮನೆ ಇರ್ತಾರೆ. ನಾಳೆ ಪೂಜೆ ಇದೆ ಅಂತ ಸೌಂದರ್ಯ ಅವರು ಚಿರು ಹತ್ರ ಸುಳ್ಳು ಹೇಳಿರ್ತಾರೆ. ಪೂಜೆಗೆ ಏನೇನು ತಯಾರಿ ಬೇಕೋ ಎಲ್ಲನೂ ದೀಪಾನೇ ನೋಡ್ಕೊಳ್ತೀನಿ ಅಂತ ಹೇಳಿರೋದ್ರಿಂದ ಎಲ್ಲ ಜವಾಬ್ದಾರಿನೂ ಕೂಡ ದೀಪಾಗಿನೇ ವಹಿಸಿರ್ತಾರೆ. ಆಗ ದೀಪಾ ಅವರು ಚಿರುಗೆ ಇನ್ನೊಂದು ಮದುವೆ ಅಂತ ವಿಷಯ ಗೊತ್ತಿದ್ರು ಕೂಡ ಎಲ್ಲ ಜವಾಬ್ದಾರಿನೂ ಕೂಡ ಸರಿಯಾಗಿಯೇ ನಿಭಾಯಿಸ್ತಾ ಇರ್ತಾರೆ. ಮದುವೆ ತಯಾರಿ ಎಲ್ಲನೂ ಕೂಡ ಆಗಿರುತ್ತೆ. ಚಿರುಗೆ ಪೂಜೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬಂದಿರ್ತಾರೆ. ದೀಪಾ ಮಾತ್ರ ವಿಷಯ ಗೊತ್ತಿದ್ರು ಕೂಡ ಚಿರುನ ನೆನಪು ಮಾಡಿಕೊಂಡು ನೋವನ್ನ ಪಡ್ತಾ ಇರ್ತಾರೆ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಸೌಂದರ್ಯ ಅವರು ಪುರೋಹಿತ್ರೆ ಎಲ್ಲ ಶುಭ ಕಾರ್ಯಕ್ಕೆ ತಯಾರಿ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಪುರೋಹಿತರು ಆಗಿದೆ, ಅದಕ್ಕೂ ಮುಂಚೆ ಹುಡುಗನಿಗೆ ಪಂಚಶಲ್ಯನ ಹಾಕೊಂಡು ಬರೋದಕ್ಕೆ ಹೇಳಿ ಅಂತ ಹೇಳ್ತಾರೆ. ಆಗ ಚಿರು ಅವರು ಪುರೋಹಿತರು ಹೇಳಿದ ಹಾಗೆ ಪಂಚಶಲ್ಯನ ಹಾಕೊಂಡು ಬರೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಸುಕನ್ಯಾ ಅವರು ಅಲ್ಲ, ನೀನು ಗಂಡು ಹೆಣ್ಣಿಗೆ ಹೂವಿನಾರ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೆ ತಾನೆ ಅಂತ ಹೇಳ್ತಾರೆ. ಆಗ ದೀಪ ಅವರು ಸರಿ ಆಯಿತು ಮೇಡಮ್, ಇವಾಗಲೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಿರು ಅವರು ಕೂಡ ಪಂಚಶಲ್ಯನ ಹಾಕೊಂಡು ಬಂದು ಕೂತ್ಕೊಳ್ತಾರೆ. ಆಗ ಪುರೋಹಿತರು ಚಿರು ಮುಂದೆ ತಾಳಿ ಮತ್ತು ತಾಂಬೂಲನ ಇಟ್ಟಿರ್ತಾರೆ. ಆಗ ಅದನ್ನು ನೋಡಿ ಚಿರುಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಏನಿದು, ಇದನ್ನೆಲ್ಲ ಯಾಕೆ ಇಟ್ಟಿದ್ದಾರೆ, ಏನು ಪೂಜೆ ಇದು ಅಂತ ಶಾಕಲ್ಲಿ ಎದ್ದೇಳಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಸೌಂದರ್ಯ ಅಣ್ಣ ಇರಪ್ಪ ಚಿರು ಯಾಕೆ ಎದ್ದೇಳ್ತಾ ಇದೆಯಾ, ಇದನ್ನೆಲ್ಲ ಸೌಂದರ್ಯನೇ ಕೇಳಬೇಕು ಅಂತ ಹೇಳ್ತಾರೆ. ಆಗ ಚಿರುಗೆ ತುಂಬಾನೇ ಕೋಪ ಬರುತ್ತೆ. ಅಷ್ಟೊತ್ತಿಗೆ ಸೌಂದರ್ಯ ಅವರು ಕೂಡ ಬರ್ತಾರೆ. ಇಲ್ಲಿ ಪೂಜೆ ನಡೀತಾ ಇದೆಯಾ ಅಥವಾ ನನ್ನ ಮದುವೆ ನಡೀತಾ ಇದೆಯಾ ಅಂತ ನನಗೆ ಇವಾಗಲೇ ಗೊತ್ತಾಗಬೇಕು ಅಂತ ರೇಗ್ ಬಿಡ್ತಾರೆ. ಆಗ ಸೌಂದರ್ಯ ಅವರು ಹೌದು ಚಿರು, ಇಲ್ಲಿ ಪೂಜೆ ನಡೀತಾ ಇಲ್ಲ, ನಿನ್ನ ಮದುವೆನೇ ನಡೀತಾ ಇರೋದು ಅಂತ ಹೇಳ್ತಾರೆ. ಆಗ ಚಿರುಗೆ ತುಂಬಾ ಕೋಪ ಬರುತ್ತೆ. ಏನದಕ್ಕೆ ಏನು ಹೇಳ್ತಾ ಇದ್ದೀರಾ, ನನಗೆ ಇವಾಗ ದೀಪಾ ಅವ್ರ ಜೊತೆ ಮದುವೆ ಆಗಿದೆ ತಾನೆ ಅಂತ ಹೇಳ್ತಾರೆ. ಆಗ ಸೌಂದರ್ಯ ಅವರು ಅಲ್ಲ ಚಿರು, ನಾನು ಮೊನ್ನೆ ಒಂದು ಪೇಪರ್ಗೆ ಸೈನ್ ಹಾಕಿಸ್ಕೊಂಡೆ ಗೊತ್ತಾ ನಿನಗೆ, ಅದಕ್ಕೆ ಸೈನ್ ಹಾಕಿದ್ಯಾ ಅಂತ ಅಂದಮೇಲೆ ನಿನಗೆ ಮತ್ತು ದೀಪಾಗೆ ಇರೋ ಸಂಬಂಧ ಮುಗಿದೋಯ್ತು. ಅದಕ್ಕೆ ನಿನಗೆ ಮದುವೆ ಮಾಡ್ತಾ ಇದ್ದೀನಿ, ನಾನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ನಿನಗೆ ಮದುವೆ ಮಾಡ್ತಾ ಇದ್ದೀನಿ, ನೀನು ಖುಷಿಯಾಗಿರಬೇಕು ಅಂತ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಚಿರು ಅವರು ಏನದಕ್ಕೆ, ಏನು ಮಾಡ್ತಿದ್ದೀರಾ ನೀವು, ನನಗೆ ಇವಾಗಲೇ ಮದುವೆ ಆಗಿದೆ ಅದಕ್ಕೆ ಅಂತ ತುಂಬಾನೇ ಕೋಪ ಮಾಡ್ಕೊಳ್ತಾರೆ. ಚಿರು ಮಾತನ್ನ ಕೇಳಿ ಸೌಂದರ್ಯ ಅವರು ಮತ್ತು ಅಲ್ಲಿರೋ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಸೌಂದರ್ಯ ಪ್ಲಾನು ಸೌಂದರ್ಯಗೆನೆ ಉಲ್ಟಾ ಹೊಡೆದಿದೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.